ಚೈತ್ರ ಮಾಸದ ಶುದ್ಧ ಪೂರ್ಣಿಮೆಯಂದು ನಡೆಯುವಂತಹ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಸಡಗರ ಸಂಭ್ರಮದಿಂದ ತೆರೆ ಕಂಡಿದೆ. ಇನ್ನು ಲಕ್ಷಾಂತರ ಭಕ್ತರು ಕರಗ ಉತ್ಸವವನ್ನ ನೋಡಿ ಕಣ್ತುಂಬಿಕೊಂಡಿದ್ದಾರೆ. ಹೇಗಿತ್ತು ಈ ಮಹೋತ್ಸವ ಅನ್ನೋದರ ವರದಿ ಇಲ್ಲಿದೆ. ವಿಶ್ವವಿಖ್ಯಾತ ಬೆಂಗಳೂರು ಕರಗ ಸಂಪನ್ನ ಸಂಭ್ರಮ ಸಡಗರದಿಂದ ನೆರವೇರಿದ ಕರಗೋತ್ಸವ. ಕರಗ ಮಹೋತ್ಸವಕ್ಕೆ ಲಕ್ಷಾಂತರ ಭಕ್ತಗಣ ಸಾಕ್ಷಿ. ಕರಗ ಶಕ್ತೋತ್ಸವ ಬೆಂಗಳೂರಿನ ಹಬ್ಬ, ಸಾಂಸ್ಕೃತಿಕ ಪರಂಪರೆಯ ಹೆಗ್ಗುರುತು. ತಿಗಳರ ಸಮುದಾಯ ಶತಮಾನಗಳಿಂದ ನಡೆಸಿಕೊಂಡು ಬಂದಿರುವ ಸಂಪ್ರದಾಯ. ಬೆಂಗಳೂರು ಕರಗಕ್ಕೆ 800 ವರ್ಷಗಳ ಇತಿಹಾಸ ಇದೆ. ಚೈತ್ರ ಮಾಸದ ಶುದ್ಧ ಪೂರ್ಣಿಮೆಯಂದು ನಡೆಯುವ ಐತಿಹಾಸಿಕ ಬೆಂಗಳೂರು ಕರಗ ಸಂಭ್ರಮ ಸಡಗರದಿಂದ ನೆರವೇರಿದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ರಾತ್ರಿ 12:30ಕ್ಕೆ ಕರಗ ಉತ್ಸವ ಆರಂಭ ಆಗಬೇಕಾಗಿತ್ತು. ರಥೋತ್ಸವ ಶುರುವಾದ ಬಳಿಕ ತಡರಾತ್ರಿ ಸರಿಯಾಗಿ 2:23ಕ್ಕೆ ದ್ರೌಪದಿಯ ಕರಗದ ದರ್ಶನ ದೇವಾಲಯದಲ್ಲಿದ್ದ ಭಕ್ತರಿಗೆ ಆಯಿತು. ಬಳಿಕ ದೇವಾಲಯದಲ್ಲಿ 3 ಪ್ರದಕ್ಷಿಣೆ ಹಾಕಿ ಕರಗ ದೇವಸ್ಥಾನದಿಂದ ಹೊರಬಂದು ನೆರೆದಿದ್ದ ಲಕ್ಷಾಂತರ ಭಕ್ತರಿಗೆ ದರ್ಶನ ನೀಡುವ ಮೂಲಕ ಕರಗದ ಮೆರವಣಿಗೆಗೆ ಚಾಲನೆ ಸಿಕ್ತು. ಐತಿಹಾಸಿಕ ಕರಗ ನೋಡೋಕೆ ಕಾತುರದಿಂದ ಕಾಯ್ತಾ ಇದ್ದ ಅಪಾರ ಭಕ್ತಗಣ ಕರಗದ ದರ್ಶನ ಮಾಡಿ ಪುನೀತರಾದ್ರು. ಕರಗ ಹೊತ್ತ ಅರ್ಚಕ ಜ್ಞಾನೇಂದ್ರ ವಾದ್ಯ ಮೇಳಕ್ಕೆ ತಕ್ಕಂತೆ ನೃತ್ಯ ಮಾಡ್ತಾ ಮುಂದೆ ಸಾಗಿದ್ರೆ ವೀರಕುಮಾರರು ಅವರ ಹಿಂದೆನೇ ಹೆಜ್ಜೆ ಹಾಕಿದ್ರು. ಚಂದ್ರನ ಬೆಳಕಿನಲ್ಲಿ ಮಲ್ಲಿಗೆ ಕಂಪು ಸೂಸುತ್ತಾ ಕರಗ ಸಾಗಿ ಬರ್ತಾ ಇರುವಾಗ ಜನ ಭಕ್ತಿಯಿಂದ ಕೈ ಮುಗಿದು ಕರಗದ ಮೇಲೆ ಹೂಮಳೆ ಸುರಿಸಿದ್ರು. ಗೋವಿಂದ ಗೋವಿಂದ ಅಂತ ಜೈಕಾರ ಹಾಕಿ ಸ್ವಾಗತಿಸಿದ್ರು. ಹಲವು ಪೇಟೆ ಗಲ್ಲಿ ದೇವಸ್ಥಾನ ಸುತ್ತಿ ಬಂದ ಕರಗ ಇಂದು ಬೆಳಗ್ಗೆ 11 ಗಂಟೆ ವೇಳೆಗೆ ಧರ್ಮರಾಯನ ದೇವಸ್ಥಾನಕ್ಕೆ ವಾಪಸ್ಸಾಯಿತು. ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಂಸದ ತೇಜಸ್ವಿ ಸೂರ್ಯ ಧರ್ಮರಾಯನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದರ್ಶನ ಪಡೆದು ಕರಗವನ್ನು ಕಣ್ತುಂಬಿಕೊಂಡರು. ಹದಿನೈದನೇ ವರ್ಷವೂ ಕರಗ ಹೊತ್ತು ಜ್ಞಾನೇಂದ್ರ ದಾಖಲೆ. ಮೆರವಣಿಗೆ ವೇಳೆ ಕಿರಿಕ್ ಮಾಡಿದ ಯುವಕರಿಗೆ ಏಟು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಕರಗದಲ್ಲಿ ಭಾಗಿಯಾದರು. ಧರ್ಮರಾಯನ ದರ್ಶನ ಪಡೆದು ಕರಗೋತ್ಸವ ಕಣ್ತುಂಬಿಕೊಂಡ್ರು. ಇನ್ನು ಧರ್ಮರಾಯ ಸ್ವಾಮಿ ದೇಗುಲದ ಅರ್ಚಕ ಜ್ಞಾನೇಂದ್ರ ಸತತ 15ನೇ ವರ್ಷ ಕೂಡ ಕರಗ ಹೊತ್ತು ದಾಖಲೆ ಬರೆದಿದ್ದಾರೆ. ಮುಂದಿನ ವರ್ಷದಿಂದ ಹೊಸ ಪೂಜಾರಿ ಕರಗ ಹೊರಲಿದ್ದಾರೆ. ಇನ್ನು ಕರಗ ಸಾಗೋ ವೇಳೆ ವೀರಕುಮಾರರ ಜೊತೆಗೆ ಗಲಾಟೆ ತೆಗೆದಿದ್ದು ಯುವಕನಿಗೆ ವೀರಕುಮಾರರು ಥಳಿಸಿದ ಪ್ರಸಂಗ ನಡೆಯಿತು. ಈ ಸಲ ಯಶಸ್ವಿ ಆಗಿರೋದು ನನ್ನ ಜೀವಮಾನದಲ್ಲೇ ನೋಡಿಲ್ಲ ಈ ಥರ ಒಂದು ಯಶಸ್ವಿ. ಮತ್ತು ಇವ್ರಿಗೆ ಲೆಜೆಂಡ್ ಜ್ಞಾನೇಂದ್ರ ಅಂತಲೇ ಹೆಸರುವಾಸಿ. ಇವರು ದಾಖಲೆನ ಬೇರೆ ಯಾರೂ ಮುರಿಯೋಕ್ಕೂ ಆಗಲ್ಲ. ಏನಂದರೆ ನಾವು 23 ಕಿಲೋಮೀಟ್ರ್ ನಡೆಯೋದು. ಅದು ನಾವು ಬಿಟ್ಟಿದ್ದು ಲೇಟು, ದೇವಸ್ಥಾನ ಬಿಟ್ಟಿದ್ದು ಲೇಟು. ರಾತ್ರಿ 2:30 ಆಗಿತ್ತು. ಎಲ್ಲ ಕವರ್ ಮಾಡಿ ಪೇಟೆ ಪೂಜೆ ಎಲ್ಲ ತೊಗೊಂಡು ಕಂಪ್ಲೀಟು ತಿಗುಳ್ರು ಪೇಟೆ ನಾಟ್ಯದಲ್ಲೇ ಬಂದಿದ್ದಾರೆ. ಆ ಥರ ಒಂದು ಆ ತಾಯಿ ಒಲ್ದ್ಬಿಡ್ತು. ಇವತ್ತು ಯಾರು ನೋಡಿಲ್ಲ, ಇಡೀ ನಮ್ಮ ಜನಾಂಗನೇ ಇದಾಗ್ಬಿಟ್ರಿ ಇವತ್ತು. ಆ ಥರ ಒಂದು ಜಾತ್ರೆ ಈ ಸಲ. ಒಟ್ಟಲ್ಲಿ ಆರಂಭದಲ್ಲಿ ಗೊಂದಲ ಉದ್ಭವಿಸಿದ್ರು ಯಾವುದೇ ಅಡೆತಡೆ ಇಲ್ಲದೆ ಐತಿಹಾಸಿಕ ಬೆಂಗಳೂರು ಕರಗ ಶಾಸ್ತ್ರೋಕ್ತವಾಗಿ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.